ನೋಡಿ ಫ್ರೆಂಡ್ಸ್, ಸಂಡೇ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಫಿಲಮ್ಗೆ ಹೋಗಿದ್ವಿ ಗೋವರ್ಧನ ಥಿಯೇಟ್ರಿಗೆ. ಕರಾವಳಿ ಮೂವಿ ಇದೆ ಅಂತ ನೋಡಿ, ಎಲ್ಲ ನಮ್ದು ಫ್ಯಾಮಿಲಿಯವರು. ಗೋವರ್ಧನ ಥಿಯೇಟರ್ ಅವರು ಒಂದು ಬೃಂದಾವನನೇ ಸೃಷ್ಟಿ ಮಾಡಿದ್ರು. ಕೃಷ್ಣ ಎಲ್ಲ ಸಖ್ಯರ ಜೊತೆ ನಿಂತಿರೋದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಥಿಯೇಟ್ರಲ್ಲಿ ತುಂಬ ಅಟ್ರಾಕ್ಷನ್ ಆಗಿದೆ. ಇದು ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಈ ಸೀನು ಕರಾವಳಿ ಮೂವಿಲಿ ಮಾತ್ರ ಹೀರೋ ಇಂಟ್ರೊಡಕ್ಷನ್ ಸೀನ್ ಇದು ನೋಡಿ. ದೈವ ಕೋಲ ಅಂತ ಅವತಾರ ಎತ್ತಿದ್ದಾರೆ. ಎಲ್ಲ ಜನರಿಗೆ ಹೊಡೆಯೋ ಸೀನು ನೋಡಿ ಹೆಂಗಿದೆ ಅಂತ. ಈ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಶೂಟ್ ಮಾಡಿದ್ದಾರೆ. ನೀವು ಈ ಸೀನು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನೂ ಕಿಕ್ ಸಿಗುತ್ತೆ. ಯಾರೂ ಕರಾವಳಿ ಮೂವಿನ ಮಿಸ್ ಮಾಡದೆ ನೋಡಿ, ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ನಿಮಗೆ ಈ ಥರ ಆಫ್ಟರ್ ಕಾಂತಾರ ಆದಮೇಲೆ ಇದನ್ನೇ ಸಿಗೋದು. ಇನ್ಮೇಲೆ ಸ್ಟಾರ್ಟ್ ಆಗೋದೆ ಫುಲ್ ಕಾಮಿಡಿ. ಎಲ್ಲರೂ ನೋಡಿ. ಮೂಡೊತ್ತು ಒಟ ಒಟ ಅಂತ ಬೈತಾನೆ ಇರ್ತಾನೆ. ಅದ್ ಮಾಡ್ಬೇಡ, ಇದು ಮಾಡ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಬೈತಾನೆ ಇರ್ತಾನೆ ಆಂಟಿ. ನಾವ್ ಸ್ವಲ್ಪ ಸಾಕು ಬಿಡಾಲತ್ತಲ್ಲಿ. ಯೂಟ್ಯೂಬ್ ಸ್ಟಾರ್ ಆಗ್ತೀನಿ ನಾಳೆಯಿಂದ. ಆಮೇಲೆ ಎಲ್ಲ ಫೋಟೋ ಕೇಳ್ಬೇಕಂತ, ನಂಗೆ ಸೆಲ್ಫಿ ಕೊಡ್ರಿ ಅಂತ. ನಾ ಅಂತೀನಿ ಕುಲ್ಫಿ ತಗೊಂಡವ್ರಿ ಮಾತ್ರ ಸೆಲ್ಫಿ ಅಂತ. ಹಂಗೆ ಮಾತ್ರ ಮುಂದಿಂದು ಹೇಳಬೇಕಾ? ಹೇಳಿ ಹೇಳಿ. ಚಿನ್ನು ಅಂತಾರೆ. ಚಿನ್ನು, ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಸ್ತ್ ಬರ್ತದೆ. ಚಿನ್ನು ನಾನು ಚಿನ್ನು ಬರ್ತಿ. ಅದು ಮಸ್ತ್ ಬರ್ತದೆ. ಸರಿ, ಇವಾಗ ಪಿಕ್ಚರ್ ಹೆಂಗದ ಹೇಳ್ರಿ. ಯಾರ್ಯಾರಿಗೆ ಏನೇನು ಇಷ್ಟ ಆಯ್ತು ಪಿಕ್ಚರ್ ಬಗ್ಗೆ ಹೇಳ್ರಿ. ಈಗ ಕಮ್ ಟು ದ ಮ್ಯಾಟರ್. ಮ್ಯಾಟ್ರ್ ಬರ್ರಿ ಎಲ್ಲರಿಗೆ. ಕಾಶಮ್ಮ ಮಿಮಿಕ್ರಿ ಮಾಡ್ತೀನಿ ನೋಡಣ್ಣ. ಕಾಶವ್ ಮಿಮಿಕ್ರಿ ಮಾಡಿದ್ರೆ ಹಂಗೆ ಮುಖದಲ್ಲಿ ಸ್ಮೈಲ್ ಕಿಚ್ಕೊಂಡ್ ಬಂದ್ಬಿಡ್ಬೇಕು. ಪಳ 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 ಲಕ್ಷ ಸಾಬನ್ ಹಚ್ಕೊಂಡಂಗ ಹೆಂಗ್ ಹೊಳಿತ ಮುಖ ಹೊಳಿಬೇಕು. ಕಾಶಮ್ಮ, ಮತ್ತು ಚಂದನದ ಏನ್ ಇಷ್ಟ ಆಯ್ತು ನಿಂಗೆ ಆ ಪೂವಿದಾಗ? ಆಕಿಗೆ ಏನ್ ಇಷ್ಟ ಆಯ್ತಂದ್ರ ಪಿಕ್ಚರ್ ಪೂರ್ತಿ ಆಕಾಶ್ ಮಾಮ ಪಲ್ಲಕ್ಕೆ ಮ್ಯಾಟ್ರ್ ಬರ್ಲಿಯಾ? ಏ ನಮ್ ಕಾಶಮ್ಮ ಮಿಮಿಕ್ರಿ ಮಾಡ್ಬೇಕಂದ್ರ ಇದು ಓಪನ್ ಆಗಲ್ಲ. ಸೊ ಕರಾವಳಿ ಮೂವಿಗೆ ಹೋಗಿದ್ವಿ, ಚೆನ್ನಾಗಿತ್ತು. ಇಲ್ಲ ಇಲ್ಲ, ಯಾರ್ಯಾರು ನೋಡಿಲ್ಲ ಎಲ್ಲಾರು ನೋಡಿ. ಬರ್ತ ನೋಡಿ. ಈಗ ತುಂಬಾ ಚೆನ್ನಾಗಿದೆ. ಕಂಬಳದ ಬಗ್ಗೆ ಹೇಳಿದ್ದಾರೆ. ನಾವಂತೂ ಅಲ್ಲಿ ಡೈರೆಕ್ಟ್ ಹೋಗಿ ನೋಡಕ್ಕಾಗಿಲ್ಲ, ಮೂವಿಲಿ ನೋಡಿದ್ವಿ. ಕಂಬಳ ಒಂದು ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು. ಚಪ್ಪಾಳೆ ಕಾಶಮ್ಮಕ್ಕಂಗೆ. ಈಗ ಬರತ್ ನೋಡ್ ಕಾಶಮ್ಮಕ್ಕ ಕೈ ಹೊಡೆದ ತಕ್ಷಣ ಆನ್ ಆಯ್ತು ನೋಡಿದು. ಇದು ಎಷ್ಟು ಹಣ್ಣದ ಹಣ್ಣು ಬಂದವ್ರಿಗೆ. ಈ ಕಾಶಮ್ಮಕ್ ಬರ್ತಾವ ನೋಡು. ಓಂ ಕಾಶಮ್ಮಕ್ಕ ನಮಃ. ಸ್ಟಾರ್ಟ್ ಮಾಡ್ಲಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಮಿಮಿಕ್ರಿ ಮಾಡ್ಬೇಕಾರ ಯಾರು ಮಾತಾಡುವಾರ. ಫಸ್ಟ್ ಕಾಶಮ್ಮಕ್ ಬರ್ಬೇಕು, ಆಮೇಲೆ ಮೂವಿ ತಾನೇ ಬರಲ್ಲ. ಮೈಕ್ ಟೆಸ್ಟಿಂಗ್ 1 2 3 ಬೇಗ ಪ್ರೆಸೆಂಟ್ ಹಾಕೊಂದು ಹೇಳಿ. ಹಾಯ್ ಹಲೋ ನಮಸ್ತೆ. ಬೆಂಗಳೂರು ಅಂದೇನ್ ಕರ್ನಾಟಕ ಅಂದಳಕಿ? ಕರ್ನಾಟಕ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾವ್ ಇವತ್ತು ಹೋಗ್ತಾ ಇದೀವಿ ಗೋವರ್ಧನ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು ಆ ಮೂವಿ, ಕರಾವಳಿ ಮೂವಿ ನೋಡ್ಕೊಂಡ್ ಬಂದ್ವಿ. ಏನ್ ಸಖತ್ತಾಗಿತ್ತು ಅಂತೀರಾ? ಯಪ್ಪ, ಅದ್ರಲ್ಲಿ ಒಂದ್ ಸಾಂಗ್ ಇತ್ತು ಮತ್ತೆ ಸೈಕ್ ಆಗಿತ್ತು. ಮುದ್ದು ಗುಮ್ಮ ನೀನೇನೆ, ಓ ನಿನ್ನ ಮುದ್ದು ಮಾಡೋ ಆಸೆ ನಂಗೇನೆ ಅಂತ ಹಾಡು ತುಂಬಾ ಅದ್ಭುತವಾಗಿತ್ತು. ಎಲ್ಲ ನಾನು ಒಬ್ಳೆ ಹೇಳ್ಬಿಟ್ರೆ ನೀವೆಲ್ಲ ಕಡ್ಲೆಪುರಿ ತಿನ್ಕೊಂಬಂದ್ರ ನೀವು ಹೇಳ್ಬೇಕು. ಪಿಕ್ಚರ್ ಮಾತ್ರ ಸೂಪರ್ ಆಗಿತ್ತು. ಕಂಬಳ ಅಂತೂ ತುಂಬಾ ಚೆನ್ನಾಗಿತ್ತು. ಕಂಬಳ ಡೈರೆಕ್ಟರ್ ನೋಡಕ್ಕಾಗಿಲ್ಲ. ನಮ್ಮ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ಎಷ್ಟು ಚೆನ್ನಾಗಿ ಕಂಬಳನ ಡೈರೆಕ್ಷನ್ ಹೇಳಿದ್ರು ಒಂದಿದ್ರೆ
ಎರಡು ಕೋಣ ಇರ್ತಾ ಉಂಟಲ್ಲ, ಈ ಲೈನು ಎರಡು ಲೈನ್ ಇರ್ತಾ ಉಂಟು. ಈ ಎರಡು ಲೈನ್ ರಕ್ಷಿತಾ ಬಗ್ಗೆ ಮಿಮಿಕ್ರಿ ಮಾಡ್ತಾರೆ. ಸ್ಟಾರ್ಟ್. ಇಲ್ಲಿ ಇದಾರಲ್ಲ ಡ್ರೈವರ್ ಕಮ್ ಓನರ್, ಅವ್ರ ಮಿಮಿಕ್ರಿ ಕೇಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬರ್ತಾರೆ, ಚೇರ್ ಮೇಲೆ ಕುತ್ಕೊಂತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂತಾರೆ. ಯಾರೋ ಪಾಪ ಲೇಬರು ಯಾರ ಮುಖ ನೋಡಿರ್ತಾನೋ ಗೊತ್ತಿಲ್ಲ, ತಲೆ ಕೆಟ್ಟು ಫೋನ್ ಮಾಡಿರ್ತಾನೆ. ಸರ್ ಮೇಕ್ರಿ ಸರ್ಕಲ್ ಅಲ್ಲಿ ಬಸ್ಸೇ ಬರ್ತಾ ಇಲ್ಲ, ಶಾಂತಿನಗರ್ ಹೋಗ್ಬೇಕು ಅಂತಾನೆ. क्या रे रोशन तुमको जरा भी दिमाग नहीं होता है. ಅವ ಪಾಪ ಇವ್ರ ಕೈಲಿ ಬೈಸ್ಕೊಂಡ್ ಸಾಕ. ಸರಿ ಸರ್ ಹೋಗ್ತೀನಿ ಇಟ್ಟು ಬಿಡ್ತಾರೆ. ಅಂತರಲ್ಲಿ ಯಾರು ರ್ಯಾಪಿಡೋದವ್ನ್ ಬೇರೆ ಫೋನ್ ಮಾಡ್ತಾ ಇರ್ತಾನೆ. ಅಣ್ಣ ಬನ್ನಿ ನಿಂತಿದ್ದೀನಿ ಕಣಣ್ಣ, ಬಂದು 1/2 hour ಆಯ್ತು. ಅಣ್ಣ ನಮ್ಮ ಹುಡ್ಗ ಇಲ್ವೇನಣ್ಣ ಅಲ್ಲಿ, ಲೈನಲ್ಲಿ ಹಾಕ್ತೀನಿ, ಇರೋಣ. ओ रोशन किधर है तुमको, रैपिडो आता है वो गोता है ಅಂತ ಬರ್ತಾರೆ. ಸರ್ ಇದಾರೆ ओ तुमको हाथ सर मेरा हाथ ऊपर है. मेरा हाथ ऊपर है सर, ऊपर. ನಾನೇನು ರಕ್ಷಿತಾ ಬಗ್ಗೆ ಕಾಮಿಡಿ ಆದ್ರೆ ನಮ್ ಬುಡಕ್ಕೆ ಬರ್ತಾರೆ. ऊपर है सर, ऊपर है अंदर. ಅಣ್ಣ ಬಂದ ನೋಡೋಣ, ಅಲ್ಲೇ ಇದಾನಣ್ಣ, ಕರ್ಕೊಂಡಾಗ ಅಲ್ಲಿ ಬಿಟ್ಬಿಡೋಣ. ಅಣ್ಣ ಇಷ್ಟ್ ಲೇಟ್ ಆದ್ರೆ ಹೆಂಗಣ್ಣ, ಎಕ್ಸ್ಟ್ರಾ ಫೀಸ್ ಆಗುತ್ತಣ್ಣ. ಅಣ್ಣ ನಾವು ಎಲ್ಲ ಬಾಡಿಗೆ ಹೊಡ್ದೀವಿ, ನಮ್ಗೂ ಗೊತ್ತಾಗುತ್ತಣ್ಣ, ನಿಮ್ ಕಷ್ಟ ಅರ್ಥ ಆಗುತ್ತಣ್ಣ. ಆಯ್ತಣ್ಣ ಕೊಡ್ತೀನಣ್ಣ. ಇಲ್ಲ ಹೋಗೋಣ, ಲೊಕೇಶನ್ ಹಾಕೊಂಡು ಹೋಗೋಣ, ಬಿಟ್ಬಿಡು ಸಾಕು, ಅಲ್ಲೆಲ್ಲ ಬರ್ತಾರೆ. ಪಾಪ ಅವ್ನ್ ಲೇಬರ್ ಕಷ್ಟಪಟ್ಟು ಸೈಡ್ಗೆ ಹೋಗ್ತಾನೆ. ಸರ್ ಗೇಟ್ ಮೇ ಕಿಧರ್ है सर, किधर जाएंगे? ओ रोशन किधर है, गेट में है, वो सिक्योरिटी का फोन दे दो, मैं बात करती हूँ. पापा सिक्योरिटी कहता सर आईडी कार्ड नहीं सर, पास भी नहीं होता है सर. ಸರ್ ಗಿರಿ ಸೆಕ್ಯೂರಿಟಿ ಸರ್, ಅಲ್ಲಿ ಗಿರಿ ಸರ್ ಇರ್ತಾರ ಸರ್, ಫೋನ್ ಕೊಡಿ ಸರ್ ನಾನು ಮಾತಾಡ್ತೀನಿ. ಸರ್ ನೋಡಿ ಸರ್, ನಮ್ ಲೇಬರ್ ಬಂದ್ ಗೇಟ್ ಹತ್ರ ನಿಂತವ್ರು, ಸೆಕ್ಯೂರಿಟಿ ಒಳಗ್ ಬಿಡ್ತಿಲ್ಲ ಸರ್, ಪಾಸ್ ಕೇಳ್ತವ್ರು. ಹೆಂಗೆ ಸರ್ ಹಿಂಗಾದ್ರೆ ಕೆಲಸ ಯಾವಾಗ ಆಗ್ಬೇಕು ಸರ್? ವಾಟರ್ ಪ್ರೂಫಿಂಗ್ ನೋಡಿದ್ರೆ ಅರ್ಧ ಮಾಡಿ ನಿಂತವ್ರೆ, ಇನ್ನ ಕೋಟಿಂಗ್ ಮಾಡ್ಬೇಕು, ಸೀಲಿಂಗ್ ಮಾಡ್ಬೇಕು ಅಂತಾರೆ. ಇಲ್ಲ ಸುರೇಶ್ ಸರ್ ನಾನು ಕಳಿಸ್ತೀನಿ, ನಾನು ಹೇಳ್ತೀನಿ ಅಂತ ಪಾಪ ಅವ್ರು ಅಂತಾರೆ. ರೋಷನ್ ನಾನು ಹೇಳಿದೀನಿ, ನೀನ್ ಹೋಗಿ ಒಳಗಡೆ ಕೆಲಸ ಸ್ಟಾರ್ಟ್ ಹಾಕ. ಓಕೆ ಸರ್ ಅವ್ರ ಪಾಪ ನೀವು ಬರ್ತೀನಿ. ನಾನು ಬರ್ತೀನಿ, ಇನ್ನ 1 hour ಅಲ್ಲಿ ಇರ್ತೀನಿ ಅಂತಾರೆ. ನನ್ ಮಗಳು ಬರ್ತಾಳೆ, ಅಮ್ಮ ಅವ್ರ ಮಾಮ ಅಲ್ಲಮ್ಮ ಪಪ್ಪ. ಅಷ್ಟೊತ್ತಿಗೆ ಪಾಪ ನಮ್ ಮನೆ ಹತ್ರ ಅದೇನ್ ಪಾಪ ಮಾಡಿರುತ್ತೋ ನಾಯಿ ಬಂದ್ ನಿಂತಿರುತ್ತೆ. ಪಪ್ಪ ಅದಕ್ಕೊಂದ್ಸಲ ಆಡ್ಸೋದು ಮುಗೀತು ರೀ. ಟೈಮು 8:30. ಜಾಕು ಕೋರ್ ಹೋಗ್ತೀನಿ. ಅಷ್ಟೊತ್ತಿಗೆ ಅದ್ ಯಾರೋ ಸರ್ ಫೋನ್ ಮಾಡಿ, ಅದ್ ಯಾರಂತಾನು ಗೊತ್ತಿಲ್ಲ. ಹೇಳಿ ಸರ್. ನೀವು ನಾನ್ ಲೇಬರ್ನ ಮೊನ್ನೆನೆ ಕಳ್ಸಿದ್ದೀನಿ ಸರ್, ನೀವು ನೋಡಿದ್ರೆ ಒಳಗಡೆ ಬಿಡ್ಲೇ ಇಲ್ಲ, ಮತ್ತೆ ಕಳ್ಸಿ ಅಂತೀರಾ. ಲೇಬರ್ಗಳೆಲ್ಲ ಪಾಪ ನೈಟ್ ಡ್ಯೂಟಿ ಮಾಡಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ, ಎಲ್ಲ ಎಣ್ಣೆ ಹೊಡೆದ್ಬಿಟ್ಟು ಬಿರಿಯಾನಿ ತಿಂದು ಮಲ್ಕೊಂಡ್ಬಿಟ್ಟವ್ರು ಸರ್. ಸರಿಯಾಗಿ ಎಣ್ಣೆ ಸರ್, ಮತ್ತೆ 2 ದಿನ ನೈಟ್ ಶಿಫ್ಟ್ ಮಾಡಿದ್ದಾರೆ, ತುಂಬಾ ಕಷ್ಟ ಆಯ್ತು. ಅವ್ರು ಸರಿಯಾಗಿ 2 ಬಾಟ್ಲಿ ಎಣ್ಣೆ ಹೊಡಿಸ್ಬಿಟ್ಟು 4 ಬಿರಿಯಾನಿ ತಗೊಂಡೋಗಿ ಕೊಟ್ಟೆ ಸರ್, ತಿಂದು ಮಲ್ಕೊಂಡ್ಬಿಟ್ಟವ್ರೆ. ನಾಳೆ ಕಳಿಸ್ತೀನಿ ಸರ್. ಇಲ್ಲ ಸರ್ ಎಷ್ಟೊತ್ತಾರ ನಾಳೆ ಪಕ್ಕ ಕಳಿಸ್ತೀನಿ ಸರ್. ಏನಿ ಸುರೇಶ್ ನೀವ್ ಹಿಂಗ್ ಮಾಡ್ತೀರಾ, ನಾವ್ ನೋಡಿದ್ರೆ ನಿಮ್ ಕೆಲ್ಸ ಆಗುತ್ತೆ ಬೇಗ ಅಂತ ಹೇಳ್ತೀವಿ, ನೀವ್ ಹಿಂಗ್ ಮಾಡಿದ್ರೆ ಹಿಂಗ್. ಇಲ್ಲ ಸರ್ ಲೇಬರ್ ಕೈ ಕೊಟ್ರು ಸರ್, ನಾಳೆ ಕಳಿಸ್ತೀನಿ ಸರ್. ಅಷ್ಟೊತ್ತಿಗೆ ಬರ್ತಾರಪ್ಪ ನನ್ ಮಗಳು,
ಅಮ್ಮು ಬಂತು ಹುಲಿ ಬಂತು ಹುಲಿ ಹುಲಿ ಬಂತು ಹುಲಿ ಬರುತ್ತೆ ಹುಲಿ ಬಂದ ಏನತ್ತೆ ಪಪ್ಪು ಎಣ್ಣಿ 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 ಅದು ಆ ಎಣ್ಣೆ ಮುಗಿಯೋದು ಇಲ್ಲ ಅವ್ರ ಅಪ್ಪಂಗೆ ಇಷ್ಟ ಎಣ್ಣೆ ಹಚ್ಚೋದು ಅವ್ರು ಇಷ್ಟ ಹಚ್ಕೊಳ್ಳೋದು ಅಮ್ಮ ಗೌಟಿ ತಿನ್ನು 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 ಅವಳಿಗೆ ಚುಚ್ಚದೇ ಬೇಕು ಪಪ್ಪ ಅವ್ರು ಸ್ವಲ್ಪ ತಿನ್ನೋ ಬಿಟ್ನೋ ಮಾಡ್ಕೊಂಡು ಅಮ್ಮ ಗೌಟಿ ಬಿಡಿಸ್ಬಿಡು ಅಮ್ಮ ಹಿಂಗೆ ಹಿಂಗೆ ಹಿಂಗ್ ಬಿಡಿಸ್ಬಿಡು ಹೋಗ್ತಾರೆ ಹೊರಗಡೆ ಹೋದ್ರು ಪಾಪ ಸ್ನಾನ ಮಾಡಕ್ಕೆ ಅದ್ ಯಾವನೋ ಪಾಪ ರ್ಯಾಪಿಡೋ ಬುಕ್ ಮಾಡ್ದಾಗ ಫೋನ್ ಮಾಡ್ದ ಸಾರ್ ಏನ್ ಸರ್ ಫೋನೇ ಎತ್ತಲ್ಲ ನೀವು ಎಷ್ಟು ಫೋನ್ ಮಾಡ್ಬೇಕು ಸರ್ ಇಲ್ಲಿ ನಾನ್ ಲೊಕೇಶನ್ ಅಲ್ಲಿ ಇದೀನಿ ಸರ್ ಹಿಂಗ್ ಮಾಡಿದ್ರೆ ಸರ್ 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 ಅದು ಸ್ನಾನಕ್ಕೆ ಹೋಗಿದೆ ಸರ್ ನನ್ ಮಗಳು ಬಿಟ್ಟಿಲ್ಲ ಈಗ ಬಂದೆ ಸರ್ ಫೋನ್ ಚಾರ್ಜ್ ಹಾಕಿದ್ದೆ ಸರ್ ಲೇಬರ್ ಏನಿಲ್ಲ ಸರ್ ಯಾರು ಇಲ್ಲ ಸರ್ 2 ಕ್ಯಾನ್ ಇದೆ ಸರ್ ಕೆಮಿಕಲ್ ಡಬ್ಬ ಇದಾವ ಹಾಕೊಂಡೋಗಿ ಹಾಕ್ಬಿಡಿ ಸರ್ ಅಲ್ಲಿ ತಗೊಂಡೋಗಿ ಹಾಕಿ ಸರ್ 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 ಹಂಗ ಅನ್ಬೇಡಿ ಸರ್ ಅದ್ ಏನೇ ಆಗ್ಲಿ ನಾನು ಕೊಡ್ತೀನಿ ಸರ್ ಇಲ್ಲ ಸರ್ ಸರ್ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಸರ್ ನಾವು ಅದೇ ಮಾಡಿದೀವಿ ಸರ್ ಹಾ ಇಲ್ಲ ಸರ್ ಜಾಸ್ತಿ ನೋಡಿದ್ರೆ ಪೊಲೀಸರು ಹಿಡಿದು ಬಿಡ್ತಾರೆ ಸರ್ ಅಣ್ಣ ಅದೇನ್ ನೋಡೋಣ ಇರೋದೇ 2 ಕ್ಯಾನ್ ಕೆಮಿಕಲ್ ಡಬ್ಬ ಇದಾವೆ ಹಿಂಗಂದ್ರೆ ಹೆಂಗಣ ನೀನು ಏನೋ ಸರ್ ನಾನು ಹೋಗ್ತೀನಿ ಬಿಡಿ ಸರ್ ಅದೇನೇ ಆಗ್ಲಿ ಅಣ್ಣ ನಾನು ಕೊಡ್ತೀನಿ ನೀವು ಹೋಗಿ ಹೋಗಿ ಹೋಣ ಆಯ್ತಾಯ್ತು ಅಷ್ಟೊತ್ತಿ ಪಪ್ಪ ಅಷ್ಟೊತ್ತಿಗೆ ಪಾಪ ದೇವ್ರು ಕೈದು ಸುಸ್ತಾಗಿರ್ತಾನೆ ಅವ್ರಿಗೊಂದ್ ನಮಸ್ಕಾರ ಹೊಡಿಯಕ್ಕೆ ಇವ್ರಿಗೆ 102 ಪಪ್ಪು ಪಪ್ಪು ನಮಸ್ಕಾರ ಹೊಡೆದು ಕರೆಕ್ಟಾಗಿ 3 ಬತ್ತಿ ಹಚ್ಕೊಂಡ್ಬಿಟ್ಟು ಕೊಡ್ರಮ್ಮ ಊಟ ಕೊಡಿ ಫಸ್ಟ್ ನೀರು ಆಮೇಲೆ ಫ್ರೂಟ್ ಸಲಾಡು ಅದು ಅಮ್ಮು ಈಟಿಂಗ್ ಇಂಡಿಯನ್ ಫುಡ್ ಕೊಡೋದು 2 ಕಲ್ಲಂಗಡಿ ಪೀಸು 2 ಕರ್ಬೂಜ ಪೀಸು 1 ಬಾಳೆಹಣ್ಣು ಅಮ್ಮು ಈಟಿಂಗ್ ಇಂಡಿಯನ್ ಫುಡ್ ಹುಲಿ ಬಂತು ಹುಲಿ ಅಷ್ಟೊತ್ತಿಗೆ ತಲೆ ಕೆಟ್ಟವನೊಬ್ಬ ಫೋನ್ ಮಾಡ್ತಾನೆ ಸರ್ ಇನ್ನ ಬಿಟ್ಟಿಲ್ವಾ ಸರ್ ಹೊರಟೆ ಸರ್ ಹೊಡ್ತಾ ಇದೀನಿ ಹೊರ್ಗಡೆನೆ ಇದೀನಿ ಸರ್ ನನ್ ಮಗಳು ಬಿಡ್ತಿರ್ಲಿಲ್ಲ ಸಮಾಧಾನ ಮಾಡಿ ಈಗ ಹೊಡ್ತಾ ಇದೀನಿ ಸರ್ ಹಾ ಸರ್ ಇಲ್ಲ ಸರ್ ಇನ್ನೊಂದು ಅರ್ಧ ಗಂಟೆ ಸರ್ ಸೈಟಲ್ಲಿ ಇರ್ತೀನಿ ಸರ್ ಬರ್ತಾ ಇದೀರಾ ಸರ್ ಹಾ ಬನ್ನಿ ಸರ್ ನಾನು ಇರ್ತೀನಿ ಬನ್ನಿ ಸರ್ ಅದೇನ್ ನೋಡೋಣ ಸರ್ ನೋಡಿ ಮಾತಾಡೋಣ ಸರ್ ಲೀಕ್ ಆಗ್ತಿದ್ಯಾ ಸರ್ ನಾನು ಹೇಳ್ದೆ ಸರ್ ನಿಮ್ಗೆ ಮದರ್ ಕೋಟ್ ಮಾಡ್ಬೇಕು ಸರ್ ಫಸ್ಟ್ ಅಂತ ನಾನು ಕೇಳೋದು ಇಲ್ಲ ಸರ್ ಸರ್ ನಾನು ಗೊತ್ತಿಲ್ದಿರ ಇಂಜಿನಿಯರ್ನ ಕರ್ಕೊಂಬಂದ್ ಮಾಡಿಸ್ಬಿಡ್ತೀರಾ ಆಮೇಲೆ ಸರ್ ಇಲ್ಲಿ ಲೀಕೇಜ್ ಬಂತು ಹಂಗ್ ಬಂತು ಅಂತೀರಾ ನಾನು ಮೊದ್ಲೇ ಹೇಳ್ದೆ ನಿಮ್ಗೆ ಮದರ್ ಕೋಟ್ ಮಾಡ್ಬೇಕು ಅಂತ ಸರ್ ಬೈಬೇಡಿ ಸರ್ ಹೆಂಗೋ ಮಾಡೋಣ ಬನ್ನಿ ಸರ್ ಹಾ ಸರ್ ಅರ್ಧ ಗಂಟೆನಲ್ಲಿ ಬರ್ತೀನಿ ಸರ್ ಕೊಡಮ್ಮ ಬೇಗ ಕೊಡು ಬೇಗ ಲೇಟ್ ಆಗ್ತದೆ ಹೋಗ್ಬೇಕು ಕೊಡು ಅಷ್ಟೊತ್ತಿ ನಾನು ಪಪ್ಪ ಅವಳ್ದು ಇವ್ರದ್ದು ಊಟ ಆಗುತ್ತೆ ರೆಡಿ ಆಗ್ತಾರೆ ಪಾಪ ಹೋಗ್ಬೇಕು ಅಂತ ಪೆರಲಲ್ಲಿ ಹಚ್ಕೊಂಡು ಪೌಡ್ರ್ ಹಚ್ಕೊಂಡು ನೀಟಾಗಿ ಕುಂಕುಮ ಹಚ್ಕೊಂಡು ಓಂ ನಮಃ ಶಿವಾಯ ಅಂತ ನಮಃ ಶಿವಾಯ ಮಾಡಿ ರೆಡಿ ಆಗ್ತಾರೆ ಅವಳನ್ನ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಒರೆಸ್ಬಿಟ್ಟು ಹೋಗ್ಬೇಕಾರೆ ಲಾಸ್ಟ್ ಫೋನ್ ಬರುತ್ತೆ ಹೇಳಿ ಸರ್ ಸರ್ ಮನೇನೆ ಬಂತು ಸರ್ ಉಲ್ಟಾ ಸೀದಾ ತಗೊಂಡ್ ಏನ್ ಮಾಡ್ತೀರಾ ಸರ್ ಹೋಗ್ ಮನೇನೆ ಮುಟ್ತಾ ಇದೀವಿ ಇನ್ನೊಂದ್ 5 ನಿಮಿಷದಲ್ಲಿ ಹೋಗ್ ಉಲ್ಟಾನೋ ಸೀದಾ ಕೇಳ್ಸೋದ್ ಮುಖ್ಯ ಸರ್ ಬಂತು ಸರ್ ಮನೆ ಬಂತು ಹಾ ಸರ್ ಸೈಟ್ಗೂ ರೀಚ್ ಆಗ್ಬಿಟ್ಟೆ ಕೆಲ್ಸ ನೋಡ್ತಾ ಇದೀನಿ ಮತ್ತೆ ಅಷ್ಟ್ರಲ್ಲಿ ನಮ್ ಫೋನ್ ಬರುತ್ತೆ ರೀ ಎಲ್ಲಿದ್ದೀರಾ ರೀ ಹೇಳಮ್ಮ ಹಾ ಮಾಡ್ತೀನಿ ಸರ್ ಇದಾರ ಮತ್ತೆ ಮಾಡ್ತೀನಿ ಮೀಟಿಂಗ್ ಅಲ್ಲಿ ಇದ್ರೆ ನಮ್ಮ ಪದೇ ಫೋನ್ ಮಾಡ್ಬೇಡ ನೀನು ಏನಾದ್ರೆ ಮೆಸೇಜ್ ಹಾಕಿ ನೀನು ಹಾ ಆಯ್ತು ರೀ ಆಯ್ತು ಫೋನ್ ಕಟ್ಟಾಯ್ತು ಫೋನ್ ಮನೆ ಬಂತು ಇನ್ನೆಷ್ಟು ಮಾತಾಡ್ಬೇಕಾಯ್ತು ಮುಗಿತ್ ಕಟ್ಟಾಯ್ತು ಫೋನ್ ಇಲ್ಲಿಗೆ ನಮ್ಮ ಲಾಗು ಮೂವಿದ್ ಆಯ್ತೋ ಇಲ್ಲ ಗೊತ್ತಿಲ್ಲ ನಮ್ದಾದ್ರು ಆಯ್ತು ನಿಮ್ ದೊಡ್ಡ ಮೂವಿ ನಮಸ್ಕಾರ ಸಾಕ್ಬಿಡ್ರಪ್ಪ ಮುಗೀತ್ ನಾವು ಇಷ್ಟೊತ್ತು ಹೇಳಿದ್ದು ನಮ್ ಹಿಸ್ಟ್ರಿ ಜಸ್ಟ್ ನೋಡಿ ಎಲ್ಲರೂ ಹೊಟ್ಟೆ ತುಂಬಾ ನಗಿ ಕಣ್ ತುಂಬಾ ನೀರು ಬರುತ್ತೆ
ಇವ್ರ ದೊಡ್ಡ ಸವಾಸ ಇದ್ರಲ್ಲಿ ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿರೋ ದಯವಿಟ್ಟು ಯಾರು ಕ್ಷಮ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಇದು ದಿನ ನಡೆಯೋ ಕತೆ, ಇದೇ ನಿಜವಾದ ಕತೆ. ಇದ್ರಲ್ಲಿ ಒಂದು ಮಾತು ಇಲ್ಲ ಅನ್ಬಿಡ್ಲಿ, ನಾನು ಇಷ್ಟೊತ್ತು ಮಾತಾಡಿದ ಸಾರಿ ಕೇಳ್ಬಿಡ್ತೀನಿ. ಹೇಳಿದ್ದೆಲ್ಲ 100% ಸತ್ಯ. ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನೇ ಹೇಳುವುದಿಲ್ಲ. ಏನು ಮಾಡಕ್ಕಾಗಲ್ಲ. ಸೊ ಊಟಕ್ಕೆ ಬಂದಿದೀವಿ, ಅದಕ್ಕೆ ಸುಮ್ನಿರೋನ್ನ ಕೆಣಕ್ಬಾರ್ದು ಅನ್ನೋದು. ಊಟಕ್ಕೆ ಬಂದಿದೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ಆಯ್ತು. ಎಲ್ಲರೂ ಕೊನೆಗೂ ನಮ್ ಕರಾವಳಿ ಫಿಲಮ್ ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಮಲೆನಾಡು ಫಿಲಮು ಮತ್ತೆ ಸಿಗಲ್ಲ. ಎಂತ ಮರೆಯಲಿ, ಮಂಗಳೂರು ಈ ತರ ಮೂವಿ ಮತ್ತೆ ಬೇಕಂದ್ರೆ ಸಿಗಲ್ಲ. ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡ್ಕೊಳ್ಳಿ. ಸಿಗಲ್ಲ. ಈ ವಿಡಿಯೋ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ, ಎಲ್ಲರೂ ಕಂಪಲ್ಸರಿ ನೋಡಿ. ಥ್ಯಾಂಕ್ ಯು, ಬಾಯ್. ವಿಡಿಯೋ ಮತ್ತೆ ಸಿಗಲ್ಲ.